ಆತ ಇತಿಹಾಸ ಕಂಡ ಸರ್ವಶ್ರೇಷ್ಠ ರಾಜ. ಭಾರತ ಉಪಖಂಡವನ್ನು ಆಳಿದ ಏಕೈಕ ಸಾಮ್ರಾಟ. ಯುದ್ಧಕ್ಕೆ ನಿಂತರೆ ಎದುರಾಳಿಗಳು ಯಾರೇ ಆಗಿರಲಿ, ಯಾವ ದೇಶದವರು ಆಗಿರಲಿ, ಯಾವ ರಾಜರೇ ಆಗಿರಲಿ, ಅವರನ್ನು ಲೆಕ್ಕಿಸದೆ ಅವರ ರುಂಡ ಮುಂಡವನ್ನು ಚೆಂಡಾಡುವ ಚಂಡಾಶೋಕ ರಣಭಯಂಕರ ಪ್ರಿಯದರ್ಶಿ ರಾಜ. ಪ್ರಜೆಗಳು ತನ್ನ ಮಕ್ಕಳೆಂದು ಕಂಡ ಏಕೈಕ ಸಾಮ್ರಾಟ ಅವನೇ. ಮೌರ್ಯ ಸಾಮ್ರಾಜ್ಯದ ಸರ್ವಶ್ರೇಷ್ಠ ರಾಜ, ದೇವರಿಗೆ ಪ್ರಿಯವಾದ ರಾಜನೆಂದು ಹೆಸರಾದ ದೇವಾನಾಂ ಪ್ರಿಯದರ್ಶಿ ರಾಜ ಅಶೋಕ. ಸಾಮ್ರಾಟ್ ಅಶೋಕ ಸಾಮಾನ್ಯ ಶಕ ಪೂರ್ವ 304-232 ಮೌರ್ಯ ವಂಶದ ಪ್ರಮುಖ ಅರಸ. ಇವರನ್ನು ಇತಿಹಾಸದಲ್ಲಿ ಅಶೋಕ ಮಹಾನ್ನ, ಪ್ರಿಯದರ್ಶಿರಾಜ, ಅಶೋಕ ಎಂದು ಗುರುತಿಸಲಾಗುತ್ತದೆ. ಅವರು ಭಾರತೀಯ ಉಪಖಂಡವನ್ನು ಏಕತೆಯೆಡೆಗೆ ತರಲು ಯತ್ನಿಸಿದ ಶಕ್ತಿಶಾಲಿ ಮತ್ತು ದಯಾಳು ದೊರೆ. ಅಶೋಕನು ಚಕ್ರವರ್ತಿಯಾಗಿ ಮಾತ್ರವಲ್ಲದೆ ಧರ್ಮ ಪ್ರಚಾರಕನಾಗಿಯೂ ಪ್ರಸಿದ್ಧನಾಗಿದ್ದ. ಅಶೋಕನ ಜೀವನ 3 ಪ್ರಮುಖ ಹಂತಗಳನ್ನಾಗಿ ತಿಳಿದುಕೊಳ್ಳೋಣ. 1. ಯೋಧನಾಯಕನ ಜೀವನ. 2. ಕಳಿಂಗ ಯುದ್ಧದ ಅನುಭವ ಮತ್ತು 3. ಧರ್ಮ ಮಾರ್ಗದ ತತ್ವ. ಪ್ರಾರಂಭದ ದಿನಗಳು. ಅಶೋಕನ ಜನನ ಕ್ರಿಸ್ತ ಪೂರ್ವ 304ರಲ್ಲಿ ಪಾಟಲಿಪುತ್ರದಲ್ಲಿ, ಇಂದಿನ ಪಾಟ್ನಾ, ಮೌರ್ಯ ಸಾಮ್ರಾಜ್ಯದ ಸಮ್ರಾಟ್ ಬಿಂದುಸಾರ ಮತ್ತು ರಾಣಿ ಧರ್ಮದೇವಿಯ ಪುತ್ರನಾಗಿ ಜನಿಸಿದನು. ಬಾಲ್ಯದಲ್ಲಿದ್ದಾಗಲೇ ಅಶೋಕನು ಬುದ್ಧಿಮತ್ತೆ, ಶೌರ್ಯ ಮತ್ತು ರಾಜಕೀಯ ಚತುರತೆಯಿಂದ ಗುರುತಿಸಲ್ಪಟ್ಟನು. ಅವನ ಸಹೋದರರು ಅನೇಕರಿದ್ದರೂ ಅಶೋಕನು ರಾಜಕೀಯವಾಗಿ ಹೆಚ್ಚು ಪ್ರಭಾವ ಬೀರುತ್ತಿದ್ದ. ಬಿಂದುಸಾರದ ಆಳ್ವಿಕೆಯಲ್ಲಿ ಅಶೋಕನಿಗೆ ತಕ್ಷಶೀಲ ಮತ್ತು ಅವಂತಿ ಪ್ರದೇಶಗಳ ರಾಜ್ಯಪಾಲನಾಗುವ ಅವಕಾಶ ದೊರೆಯಿತು. ಈ ಸಮಯದಲ್ಲಿ ಅಶೋಕನು ತನ್ನ ಶಕ್ತಿಯನ್ನು, ಆಡಳಿತ ಸಾಮರ್ಥ್ಯವನ್ನು ತೋರಿಸಿದ. ಈತನ ತೀಕ್ಷ್ಣತೆ ಮತ್ತು ನಿಷ್ಠುರತೆಯ ಕಾರಣದಿಂದ ಕೆಲವೊಮ್ಮೆ ಚಂಡ ಅಶೋಕ ಎಂದು ಕರೆಯಲ್ಪಟ್ಟ. ಬಿಂದುಸಾರನ ನಿಧನಾನಂತರ ರಾಜಕುಮಾರರ ಮಧ್ಯೆ ಪರಸ್ಪರ ಅಧಿಕಾರಕ್ಕಾಗಿ ತೀವ್ರ ಹೋರಾಟ ನಡೆಯಿತು. ಈ ಪೈಕಿ ಅಶೋಕನು ತನ್ನ ಬುದ್ಧಿಮತ್ತೆಯಿಂದ ಮತ್ತು ರಾಜಕೀಯ ಚತುರತೆಯಿಂದ ಎಲ್ಲಾ ವಿರೋಧಿಗಳನ್ನು ಮೀರಿಸಿ ಪಾಟಲಿಪುತ್ರದ ಸಿಂಹಾಸನವನ್ನು ಪಡೆದ. ಇತಿಹಾಸಕಾರರು ಹೇಳುವ ಪ್ರಕಾರ ಅಶೋಕನು ತನ್ನ ಅಧಿಕಾರವನ್ನು ಸ್ಥಿರಗೊಳಿಸಲು ಅನೇಕ ಸಹೋದರರನ್ನು ವಧೆ ಮಾಡಿದನೆಂದು ಹೇಳಲಾಗುತ್ತದೆ. ಅಶೋಕನು ಚಕ್ರವರ್ತಿ ಸಮ್ರಾಟ್ಟಾಗಿ ಅಧಿಕಾರ ಸ್ವೀಕರಿಸಿದ ನಂತರ ತನ್ನ ಸಾಮ್ರಾಜ್ಯವನ್ನು ಹೆಚ್ಚಿಸುವ ಕಾರ್ಯಕ್ಕೆ ಮುಂದಾದ. ಅವನು ದಕ್ಷಿಣ ಭಾರತದ ಕೆಲವು ಭಾಗಗಳನ್ನು ಹೊರತುಪಡಿಸಿ ಇಡೀ ಭಾರತೀಯ ಉಪಖಂಡವನ್ನು ತನ್ನ ಆಡಳಿತದಡಿ ತರಲು ಯತ್ನಿಸಿದ. ಅವನ ಸಾಮ್ರಾಜ್ಯ ಇಂದಿನ ಅಫ್ಘಾನಿಸ್ತಾನದಿಂದ ಬೆಂಗಾಲ್ವರೆಗೆ ಮತ್ತು ಕಾಶ್ಮೀರದಿಂದ ತಮಿಳುನಾಡುವರೆಗೆ ವ್ಯಾಪಿಸಿತ್ತೆಂದು ಹೇಳಲಾಗುತ್ತದೆ. ಕಳಿಂಗ ಯುದ್ಧ ಮತ್ತು ಪರಿವರ್ತನೆ. ಅಶೋಕನ ಜೀವನದ ಅತ್ಯಂತ ಪ್ರಮುಖದ ಘಟ್ಟವೆಂದರೆ ಕಳಿಂಗ ಯುದ್ಧ. ಕ್ರಿಸ್ತ ಪೂರ್ವ 261. ಕಳಿಂಗ ರಾಜ್ಯವು ಇಂದು ಒಡಿಶಾದ ಭಾಗವಾಗಿದೆ. ಈ ಯುದ್ಧವು ಅತ್ಯಂತ ಕ್ರೂರವಾಗಿತ್ತು. ಸುಮಾರು 1,00,000 ಮಂದಿ ಯುದ್ಧದಲ್ಲಿ ಬಲಿಯಾದರು ಮತ್ತು ಲಕ್ಷಾಂತರ ಮಂದಿ ಗಾಯಗೊಂಡರು. ಈ ಯುದ್ಧದ ನಂತರದ ಧ್ವಂಸ ಮತ್ತು ನರಮೇಧ